ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 105ನೆಯ ತಿರುನಾಮ ವಸುಹು. ಶ್ರೀರಂಗದಲ್ಲಿ ನಂಪೆರುಮಾಳ್ ಅರಯರ್ ಎಂಬ ಒಬ್ಬ ಅರಯರ್ ವಾಸಿಸುತ್ತಿದ್ದರು. ಕಥೆಯನ್ನು ಮುಂದುವರಿಸುವ ಮೊದಲು ಅರಯರ್ ಯಾರು ಎಂದು ತಿಳಿದುಕೊಳ್ಳೋಣ. ಅರಯರ್ ಎಂದರೆ ಪ್ರಾಚೀನ ಆಳ್ವಾರ್ ಸಂತರ ವಂಶಕ್ಕೆ ಸೇರಿದ ಪುರುಷರು. ಅವರು ನಾಲಾಯರ ದಿವ್ಯ ಪ್ರಬಂಧದ ಪಾಶ್ರಗಳನ್ನು ದೇವಾಲಯಗಳಲ್ಲಿ ಉತ್ಸವ ಮೂರ್ತಿಗಳ ಮುಂದೆ ಹಾಡಿ ಅದನ್ನು ಅಭಿನಯದ ಮೂಲಕ ವಿವರಿಸುತ್ತಾರೆ. ಅವರು ಈ ವಿಶಿಷ್ಟ ಸೇವೆ ಭಕ್ತಿಯ ಕಾವ್ಯಗಳನ್ನು ಜೀವಂತವಾಗಿ ನಮ್ಮ ಮುಂದೆ ತರುತ್ತಾರೆ. ಅವರನ್ನು ನೋಡುವುದು ಅತ್ಯಂತ ಭಾವಾತ್ಮಕ ಅನುಭವ ನೀಡುತ್ತದೆ. ನಂಪೆರುಮಾಳ್ ಅರಯರ್ ಅವರ ಬಳಿ ಒಂದು ಅಂದವಾದ ಅಡಿಕೆ ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆ ತುಂಬ ಸುಂದರವಾಗಿದ್ದರಿಂದ ಅದರಲ್ಲಿ ಒಣ ಅಡಿಕೆಗಳ ಜೊತೆ ಸಾಲಿಗ್ರಾಮ ಪೆರುಮಾಳನ್ನು ಇರಿಸಿ ಅವರಿಗೆ ಪ್ರತಿದಿನ ನಿತ್ಯ ತಿರುವಾರಾಧನೆ ಎಂದರೆ ನಿತ್ಯ ಪೂಜೆಯನ್ನು ಮಾಡುತ್ತಿದ್ದರು. ಪ್ರತಿದಿನ ಮಧ್ಯಾಹ್ನ ಊಟದ ನಂತರ ಅರೆಯರಿಗೆ ಅಡಿಕೆ ತಿನ್ನುವ ಅಭ್ಯಾಸವಿತ್ತು. ಅವರು ವಯಸ್ಸಾಗುತ್ತಿದ್ದಂತೆಯೇ ಅವರ ಕಣ್ಣುಗಳು ದುರ್ಬಲವಾದವು. ಆದ್ದರಿಂದ ಕೆಲವೊಮ್ಮೆ ತಪ್ಪಾಗಿ ಸಾಲಿಗ್ರಾಮ ಪೆರುಮಾಳನ್ನೇ ಅಡಿಕೆ ಎಂದು ಭಾವಿಸಿ ಬಾಯಿಗೆ ಹಾಕುತ್ತಿದ್ದರು. ಅಡಿಕೆಯನ್ನು ಜಗಿಯಲು ಪ್ರಯತ್ನಿಸಿದಾಗ ತಮ್ಮ ತಪ್ಪು ತಿಳಿದು ಕ್ಷಮೆ ಕೇಳಿ ಭಗವಂತನನ್ನು ಮತ್ತೆ ಪೆಟ್ಟಿಗೆಯಲ್ಲಿ ಇಡುತ್ತಿದ್ದರು. ಸಾಲಿಗ್ರಾಮಕ್ಕೆ ಈ ರೀತಿಯಾಗಿ ಅವಮಾನವಾಗುತ್ತಿರುವುದನ್ನು ನೋಡಲು ಸಹಿಸಲಾಗದ ಒಬ್ಬ ಭಕ್ತನು ನೇರವಾಗಿ ಅರಯರವರ ಬಳಿ ಬಂದು, ನೀವು ಮಾಡುತ್ತಿರುವುದು ಸರಿಯಲ್ಲ. ಸಾಲಿಗ್ರಾಮ ಶಿಲೆ ಭಗವಂತನ ಪವಿತ್ರ ನಿವಾಸ. ಸಾಲಿಗ್ರಾಮವನ್ನು ಪ್ರತಿದಿನ ಬಾಯಿಗೆ ಹಾಕುವುದರಿಂದ ಅವಮಾನ ಮಾಡುತ್ತಿದ್ದೀರಿ. ದಯವಿಟ್ಟು ಆ ಸಾಲಿಗ್ರಾಮವನ್ನು ನನಗೆ ನೀಡಿ. ನಾನು ಅವರನ್ನು ನನ್ನ ಮನೆಯಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ಅರಯರ್ ತಮ್ಮ ಈ ನಡವಳಿಕೆಗೆ ಕಾರಣ ಹೇಳುತ್ತಾ, ನನಗೆ ವಯಸ್ಸಾಗಿರುವುದರಿಂದ ಹೀಗೆ ಆಗುತ್ತಿದೆ. ನನ್ನ ಈ ಅಭ್ಯಾಸವನ್ನು ಭಗವಂತನು ಪರವಾಗಿಲ್ಲ ಎಂದುಕೊಳ್ಳುತ್ತಾನೆ ಎಂದು ಸಮರ್ಥಿಸಿಕೊಂಡರು. ಆದರೆ ಕೊನೆಗೆ ಅವರು ಒಪ್ಪಿಕೊಂಡು ಸಾಲಿಗ್ರಾಮವನ್ನು ಆ ಭಕ್ತನಿಗೆ ನೀಡಿದರು. ಆ ಭಕ್ತನು ಭಕ್ತಿಭಾವದಿಂದ ಸಾಲಿಗ್ರಾಮವನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ತಿರುವಾರಾಧನೆ ಮಾಡಿ ಸ್ತೋತ್ರಗಳನ್ನು ಪಠಿಸಿ ವೈಭವವಾಗಿ ಪೂಜೆ ಸಲ್ಲಿಸಿದನು. ಅರೆಯರವರಿಂದ ಭಗವಂತನನ್ನು ರಕ್ಷಿಸಿದ್ದೇನೆ ಎಂಬ ತೃಪ್ತಿಯೊಂದಿಗೆ ಅವರು ನಿದ್ರೆಗೆ ತೆರಳಿದರು. ಆ ರಾತ್ರಿ ಭಗವಂತನು ಅವನ ಕನಸಿನಲ್ಲಿ ಕಾಣಿಸಿಕೊಂಡು, ನನ್ನನ್ನು ಹೀಗೆ ಬಂಧಿಸಿದಂತೆ ಏಕೆ ಇಟ್ಟಿದ್ದೀಯಾ ಎಂದು ಕೇಳಿದನು. ಅದನ್ನು ಕೇಳಿ ಆಶ್ಚರ್ಯಗೊಂಡ ಭಕ್ತನು, ನೀವು ಹೇಳುತ್ತಿರುವುದಕ್ಕೆ ವಿರುದ್ಧವಾಗಿ ನಾನು ನಿಮಗೆ ಸಹಾಯ ಮಾಡಿದ್ದೇನೆ. ಅರಯರವರು ನಿಮ್ಮನ್ನು ಅಡಿಕೆ ಪೆಟ್ಟಿಗೆಯಲ್ಲಿ ಇರಿಸಿ ಸರಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ಆದ್ದರಿಂದಲೇ ನಿಮ್ಮನ್ನು ಅಲ್ಲಿಂದ ತೆಗೆದುಕೊಂಡು ಬಂದೆ ಎಂದು ಉತ್ತರಿಸಿದನು. ಅದಕ್ಕೆ ಭಗವಂತನು, ಅರೆಯರ್ ಪ್ರತಿದಿನ ನಮ್ಮಾಳ್ವಾರವರ ತಿರುವಾಯ್ಮೊಳಿ ಪಾಶ್ರಗಳನ್ನು ಹಾಡಿ ಅಭಿನಯಿಸುತ್ತಾರೆ. ಆ ಪಾಶ್ರಗಳನ್ನು ಹಾಡುವ ಅವರ ಬಾಯಿಯನ್ನು ನಾನು ಪವಿತ್ರವೆಂದು ಭಾವಿಸುತ್ತೇನೆ. ಆದ್ದರಿಂದಲೇ ಆ ಅಡಿಕೆ ಪೆಟ್ಟಿಗೆಯಲ್ಲಿ ಇರಲು ನಾನು ಇಷ್ಟಪಟ್ಟೆ. ಅವರ ಬಾಯಿಗೆ ಹೋಗುವುದಕ್ಕೂ ನನಗೆ ಯಾವುದೇ ತೊಂದರೆಯೂ ಇಲ್ಲ ಎಂದು ಹೇಳಿದನು. ಇದನ್ನು ಕೇಳಿದ ಭಕ್ತನು ಆಶ್ಚರ್ಯಚಕಿತನಾದನು. ಮರುದಿನ ಭಗವಂತನ ಇಚ್ಛೆಯಂತೆ ಆತನು ಭಕ್ತಿಭಾವದಿಂದ ಸಾಲಿಗ್ರಾಮವನ್ನು ಮತ್ತೆ ಅರೆಯರವರಿಗೆ ಹಿಂತಿರುಗಿಸಿದನು. ಭಗವಂತನ ಸ್ವಭಾವವೇ ಹಾಗೆ. ತನ್ನ ಭಕ್ತರ ದೋಷಗಳನ್ನು ಸಹ ಶುಭ ಗುಣಗಳಂತೆ ನೋಡಿ ಅವರ ಜೊತೆ ಇರುವುದನ್ನೇ ಇಷ್ಟಪಡುತ್ತಾನೆ. ವಸುಹು ಎಂದರೆ ಭಕ್ತರ ಜೊತೆ ವಾಸಿಸುವವನು ಮತ್ತು ಸಣ್ಣ ಸಣ್ಣ ಭಕ್ತಿಯ ಕಾರ್ಯಗಳಿಂದಲೂ ಸಂತೋಷ ಪಡುವವನು ಎಂದು ಅರ್ಥ. ನಾವು ಪ್ರತಿದಿನ ಬಸವೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮನ್ನು ಆಶೀರ್ವದಿಸಿ ನಮ್ಮ ಅನೇಕ ದೋಷಗಳನ್ನು ಲೆಕ್ಕಿಸದೆ ನಮ್ಮ ಜೊತೆಯೇ ವಾಸಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.